ರೈಲ್ವೆ ಕೆಲಸ ಇನ್ನು ನಿರಾತಂಕವಾಗಿ ನಡೀತದೆ. ಶ್ರಮಿಕ ಸ್ಕೂಲ್ ಅಂತೇಳಿ ಅಂದರೆ ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕೂಲ್ನ ಮಾಡಬೇಕು. ಅದು ಯಾವ ಥರ ಮಕ್ಕಳು ಅಂತ ಹೇಳಿದ್ರೆ ಮೊರಾರ್ಜಿ ಶಾಲೆ ಇದೆಯಲ್ಲ, ಆ ರೀತಿಯಾಗಿ ಶಾಲೆ ಮಾಡಬೇಕು ಅಂತಕ್ಕಂಥದ್ದು. ದ್ಯಾಗೇರಹಳ್ಳಿನಲ್ಲಿ 220 KV ಸ್ಟೇಷನನ್ನು ಮಂಜೂರಾತಿ ಮಾಡಿಸಿದ್ದೀನಿ. ಈಗ ಟೆಂಡರ್ ಕೂಡ ಆಗಿದೆ. ಅದಕ್ಕೆ ಸುಮಾರು 88 ಕೋಟಿ ಅಂದಾಜು ವೆಚ್ಚದಲ್ಲಿ ಅದು 220 KV ಸ್ಟೇಷನ್ ಆಗ್ತದೆ. ಸರ್, ಈಗ ಐತಿಹಾಸಿಕ ಬಜೆಟ್ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸಿದ್ರು. ಸತತ 3.5 ಗಂಟೆ ಕಾಲ ನಿಂತ್ಕೊಂಡು ವಿಶೇಷವಾಗಿ ಬಜೆಟ್ ಮಂಡಿಸಿರೋದು ಮುಖ್ಯ ಅಲ್ಲ, ನಮ್ಮ ಶಿರಾ ಕ್ಷೇತ್ರಕ್ಕೆ ಏನು ಬಂತು ಬಜೆಟಲ್ಲಿ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ಟು ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಎಲ್ಲೋ ಒಂದು ಕಡೆಗೆ ಆ ಬಜೆಟಲ್ಲಿ ಅವರು ಪ್ರಾಮಿಸ್ ಮಾಡಿದ್ರಲ್ಲ, ಅದೆಲ್ಲದೂ ಕೂಡ ಅನುಷ್ಠಾನ ಮಾಡಬೇಕಾದಾಗ ಹೆಚ್ಚು ಹಣ ಬೇಕಾಗ್ತದೆ. ಅದರ ಹಣಕಾಸಿನ ಇತಿಮಿತಿನಲ್ಲೇ ಕೆಲವು ಯೋಜನೆಗಳು ತರುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಸಿರಾಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾಯಿತ್ತು ಅಂತಂದರೆ, ನಮಗೆ ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ಎತ್ತಿನೊಳೆ ನೀರನ್ನ ಬಳಕೆ ಮಾಡೋದಕ್ಕೆ ಒಂದು DPR ಮಾಡಬೇಕು ಅಂತೇಳಿ, ಅಂದರೆ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತೇಳಿ ಭಾಳ ದಿವಸದಿಂದ ಬೇಡಿಕೆ ಇಡ್ತಿದ್ದೆ. ಅದನ್ನು ಈ ಸರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನು ಸುಮಾರು ಸಿರಾ ಹಳ್ಳಿಗಳಿಗೆ 67 ಲಕ್ಷದಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದು, ಮತ್ತು ಸಿರಾ ಟೌನ್ಗೂ ಕೂಡ ಚಿಕ್ಕಸಂದ್ರ, ದ್ವಾರಾಳು ಈ ಕೆರೆಗಳು ಕೂಡ ನೀರು ಕೊಡ್ತಕ್ಕಂಥದ್ದಕ್ಕೂ ಕೂಡ ಈಗ ಪ್ರಾಜೆಕ್ಟಲ್ಲಿ ಸೇರ್ತಾಯಿದೆ. ಸುಮಾರು 1 ಕೋಟಿ ರೂಪಾಯಿ ಆಗುತ್ತೆ ಅದನ್ನು ಪ್ರಾಜೆಕ್ಟ್ ಆಗೋದಕ್ಕೆ. ಅದು ಒಂದು ಹೊಸ ಮೈಲಿಗಲ್ಲು. ಇದ್ರ ಜೊತೆಯಲ್ಲಿ ನಾವು ಸಿರಾ ಕೆರೆನ ಸ್ವಲ್ಪ ಬಂಡ್ ಇಂಪ್ರೂವ್ ಮಾಡಬೇಕು ಹಾಗೆ ಅಂತ ಹೇಳ್ಬಿಟ್ಟು ಅದೊಂದು ಮಾಡಿದ್ದೆ. ಅದಕ್ಕೂ ಕೂಡ ಆಶ್ವಾಸ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಕಾರ್ಮಿಕರು ಜಾಸ್ತಿ ಇದ್ದಾರೆ ಸಿರಾದಲ್ಲಿ. ಆ ಕಾರ್ಮಿಕರಿಗೆ ಒಂದು ಶ್ರಮಿಕ ಸ್ಕೂಲ್ ಅಂತೇಳಿ, ಅಂದರೆ ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕೂಲ್ನ ಮಾಡಬೇಕು. ಅದು ಯಾವ ಥರ ಮಕ್ಕಳು ಅಂತ ಹೇಳಿದ್ರೆ ಮೊರಾರ್ಜಿ ಶಾಲೆ ಇದೆಯಲ್ಲ, ಆ ರೀತಿಯಾಗಿ ಶಾಲೆ ಮಾಡಬೇಕು ಅಂತಕ್ಕಂಥದ್ದು ಅದು ಒತ್ತಾಯವನ್ನು ಮಾಡ್ತಲೇ ಇದ್ದೆ. ಈ ಸರಿ ಅದಕ್ಕೂ ಮಂಜೂರಾತಿ ಕೊಟ್ಟಿದ್ದಾರೆ. ಅದಕ್ಕೆ 10 ಎಕರೆ ಜಮೀನನ್ನು ಕೊಡಬೇಕಾಗಿದೆ. ಈಗ ನಾನು ಇವತ್ತು ಅಧಿಕಾರಿಗಳ ಹತ್ರ ಮಾತಾಡಬೇಕಾದಾಗ 10 ಎಕರೆನ ನಾಳೆನೇ ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ನಾನು ಕ್ರಮ ತಗೊಳ್ತಾ ಇದ್ದೀನಿ. ಅಲ್ಲಿ ಸುಮಾರು 36 ಕೋಟಿ ರೂಪಾಯಿ ಕಟ್ಟಡ ಬರ್ತದೆ, ದೊಡ್ಡ ಹಾಸ್ಟೆಲ್ ಬರ್ತದೆ. ಕಾರ್ಮಿಕರ ಮಕ್ಕಳೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವೀಗ ಬೂನಹಳ್ಳಿನಲ್ಲಿ ಒಂದು ಜಾಗವನ್ನು ನಾನು ನಾಳೆ ನೋಡಿ ಅದಕ್ಕೆ ಅಂತಿಮಗೊಳಿಸಿ ಅದು ಮಾಡ್ತೇನೆ. ಬಹುಶಃ ಇದ್ರ ಜೊತೆಗೆ ನಮಗೆ ತುಮಕೂರು ದಾವಣಗೆರೆ ರೈಲ್ವೆ ಲೈನ್ಗೆ ಈ ಸರಿ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರದಿಂದ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಸೊ ಈಗಾಗಲೇ ಸಿರಾದಲ್ಲಿ ಕೆಲಸ ಪ್ರಾರಂಭ ಆಗಿದೆ, ಕೆಲಸ ನಡೀತಾ ಇದೆ. ಅದಕ್ಕೆ ರೈಲ್ವೆ ವೇಗವಾಗಿ ಮುಂದುವರಿಸೋದಕ್ಕೆ ಕೆಲವು ಕೇಂದ್ರ ಸರ್ಕಾರದ ನಿರ್ದೇಶನ ರೀತಿಯಲ್ಲಿ ಅದನ್ನು ಭಾಳ ಬೇಗ ಮುಗಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಕೆಲವು ರೀತಿಯಾದಂಥ ಕ್ರಮಗಳನ್ನ ತಗೋಬೇಕಾಯ್ತು. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿ ಒಂದು ಕ್ರಮ ತಗೊಂಡಿದ್ದೀನಿ. ರೈಲ್ವೆ ಕೆಲಸ ಇನ್ನು ನಿರಾತಂಕವಾಗಿ ನಡೀತದೆ. ಸೊ ಈ ರೀತಿಯಾಗಿ ನನ್ನ ಎಲ್ಲ ಕನಸಿನ ಯೋಜನೆಗಳಿಗೆ ಪೂರಕವಾಗಿ ಅದಕ್ಕೆ ಆಯವ್ಯಯದಲ್ಲಿ ಒಂದು ಒತ್ತು ಸಿಕ್ಕಿದೆ. ಆ ಒತ್ತು ಸಿಕ್ಕಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮಗಳ ನಿರೀಕ್ಷೆ ಅದು ಹುಸಿಯಾಗೋದಿಲ್ಲ, ಅದು ಉಳಿತದೆ. ಅದು ಸಾರ್ವಜನಿಕವಾಗಿ ಮುಂದೆ ತಾಲೂಕಿಗೆ ಹೆಚ್ಚಿನ ಅಭಿವೃದ್ಧಿಗೆ ಪೂರಕವಾಗ್ತದೆ. ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನದಾಗಿ ಯೋಜನೆಗಳನ್ನು ರೂಪಿಸುವಂಥ ಕೆಲಸವನ್ನು ನಾನು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಸಿರಾ ಅಭಿವೃದ್ಧಿ ನಾಗಾಲೋಟದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ನಾನು ಮೊದಲನೇದಾಗಿ ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ ಸಿರಾದಲ್ಲಿ 220 KV ಸ್ಟೇಷನ್ ಮಾಡಿದ್ದು. ಅವತ್ತು ಸ್ಟೇಷನ್ ಮಾಡಿದ್ದು ಸುಮಾರು ಇವತ್ತು ಒಂದು 100 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಮಾಡಿದ್ದು. ಅದು ಮಾಡಿದ್ರಿಂದ ಕೈಗಾರಿಕೆಗಳೆಲ್ಲದೂ ಕೂಡ ಬರೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಈಗ ನಾನು ದ್ಯಾಗೇರಹಳ್ಳಿನಲ್ಲಿ 220 KV ಸ್ಟೇಷನನ್ನು ಮಂಜೂರಾತಿ ಮಾಡಿಸಿದ್ದೀನಿ. ಈಗ ಟೆಂಡರ್ ಕೂಡ ಆಗಿದೆ.
ಅದಕ್ಕೆ ಸುಮಾರು 88 ಕೋಟಿ ಅಂದಾಜು ವೆಚ್ಚದಲ್ಲಿ ಅದು 220 KV ಸ್ಟೇಷನ್ ಆಗ್ತದೆ. ನಾನು ಇಷ್ಟೊತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದೆ. ಕಳ್ಳಂಬಳದ ಹತ್ರ ಒಂದು 220 KV ಸ್ಟೇಷನ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಜಾಗ ಎಲ್ಲಿ ಅಂತಕ್ಕಂಥದ್ದನ್ನು ನಾನು ಅದನ್ನು ಅಧಿಕಾರಿಗಳ ಹತ್ರ ಎಲ್ಲಿ ಮಾಡ್ಬೋದು ಏನು ಅಂತಕ್ಕಂಥದ್ದನ್ನು ಗುರುತಿಸಿದ್ದೀನಿ. ಅಲ್ಲೊಂದು 20 ಎಕರೆ ಜಮೀನನ್ನು ಕೊಟ್ಟು ಅಲ್ಲೊಂದು 220 KV ಸ್ಟೇಷನ್ ಕೂಡ ಮಾಡ್ತೀನಿ. ಒಂದು ತಾಲ್ಲೂಕಿನಲ್ಲಿ 3 220 KV ಸ್ಟೇಷನ್ಗಳಾಗಿರ್ತಕ್ಕಂಥದ್ದು ಯಾವ್ದಾರ ತಾಲ್ಲೂಕು ಇದೆ ಅಂತಂದರೆ ಅದು ಸಿರಾ ತಾಲೂಕು ಮಾತ್ರ. ಅಂದರೆ ಇದು ಏನಪ್ಪ ಅಂದರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗೋದಕ್ಕೆ ಇಲ್ಲಿ ಹೆಚ್ಚಿನದಾಗಿ ಬಂದು ಪವರ್ ಕ್ರೈಸಿಸ್ ಇಲ್ಲದೆ, ಅಂದರೆ ವಿದ್ಯುತ್ ಶಕ್ತಿ ಕೊರತೆ ಇಲ್ಲದೆ ಬಂದು ನೆಲೆಸೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸ್ಮೆಂಟ್ ಅದನ್ನು ಏನು ಬೇಕು ಅಂತಕ್ಕಂಥದ್ದನ್ನು ಅದನ್ನೆಲ್ಲರೂ ಕೂಡ ಮಾಡೋದು ಕೆಲಸ ಮಾಡ್ತದೆ. ಇದು ನನಗೆ ಸ್ಟೇಷನ್ ಆಗಿರ್ತಕ್ಕಂಥದ್ದು ಈಗಾಗಲೇ ಟೆಂಡರು ಕೂಡ ಬಂತು ನಿನ್ನೆ ದಿವಸ 88 ಕೋಟಿಗೆ. ಅದೇ ರೀತಿಯಾಗಿ ನಾನು ಮುಂದೆ ಅಂತಂದರೆ ಕಳ್ಳಂಬಳದ ಹತ್ರ ಒಂದು ಸ್ಟೇಷನ್ನು ಕೂಡ ಮಾಡಬೇಕು ಅಂತ. ಬಹುಶಃ ಇವೆಲ್ಲದು ಆದಮೇಲೆ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಕೈಗಾರಿಕೆಗಳು ಬೆಳೆಯೋದಕ್ಕೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.